ಸೊ ನಮಸ್ಕಾರ ಗೆಳೆಯರೇ, ಇವತ್ತಿನ ಒಂದು ನಮ್ಮದು ಟ್ರೇಡ್ ಲಾಜಿಕ್ ಏನೈತಿ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಒಂದೊಂದು ಲಾಟ್ಲೆ ಮಾಡ್ತಾಯಿದ್ದೆ. ನಾನು ಅಂದ್ರೆ ಲಾಸ್ ಆದರೂ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಆದರೂ ಕಮ್ಮಿ ಆಗಲಿ, ಬಟ್ ಲಾಸ್ ಕಮ್ಮಿನೇ ಆಗಲಿ ಅಂತೇಳಿ ಇವತ್ತು ನಾ ಮಾಡಿದ್ದು ನೋಡ್ರಿ. ಟೋಟಲ್ 4 ಟ್ರೇಡ್ಗಳು, 4 ಪ್ರಾಫಿಟ್ ಒಳಗೆ ಅದಾವೆ. ಸೊ ಇದ್ರದ್ದು ಹಿಂದೆ ಲಾಜಿಕ್ ನಾ ಏನು ಅಂದ್ಕೊಂಡೆ ಆ ಟೈಮಿಗೆ, ಎದಕ್ಕೆ ಎಂಟ್ರಿ ಅದೇ ಅನ್ನೋದು ಹೇಳ್ತೇನೆ ನಾನು. ಓಕೆ, ಸೊ ಫಸ್ಟ್ ಟ್ರೇಡ್ ಬಂದುಬಿಟ್ಟು ಇವತ್ತು ನಾನು ಮಾಡಿದ್ದು ಫಸ್ಟ್ ಟ್ರೇಡ್ ಇದು ಮಾಡಿದ್ದೆ. ಇಲ್ಲಿ ಐತೆ ನೋಡ್ರಿ, ಇದು ಪಿ ಕಡೆ 51,500 ಪಿ ಒಳಗೆ ನಾನು ಎಂಟ್ರಿ ಆಗಿದ್ದೆ. ಇದ್ರದ್ದು ಡೀಟೇಲ್ ನೋಡೋಣ ಅಂತ. ಸೊ ಇಲ್ಲಿ ನೋಡ್ರಿ, ಒಂದು ಲಾಟ್ ನಾ ಖರೀದಿ ಮಾಡಿದ್ದೆ. ಎಷ್ಟಕ್ಕೆ ಮಾಡಿದ್ದೆ? 246 ರೂಪಾಯಿ ಖರೀದಿ ಮಾಡಿದ್ದೆ, ಮಾರಿದ್ದೆ 258. ಸೊ ನಂಗೆ ಇಲ್ಲಿ ಪ್ರಾಫಿಟ್ ಬರೀ 175 ರೂಪಾಯಿ ಪ್ರಾಫಿಟ್ ಆಗಿತ್ತು. ಸೊ 10:30ಗೆ ತೊಗೊಂಡಿದ್ದೆ, ಮಾರಿದ್ದೆ 10:31. ಸೊ ಏನಿದೆ ಅಂತೇಳಿ ಚಾರ್ಟ್ ಒಳಗೆ ನೋಡೋಣ ಬರ್ರಿ. ಇಲ್ಲಿ ಐತಿ ಅದ್ರ ಚಾರ್ಟ್, ಇದು ಪ್ರೈಸ್ ಚಾರ್ಟ್, ಅದ್ರದ್ದು ಪ್ರೀಮಿಯಮ್ ಚಾರ್ಟ್ ಇದು. ಸೊ ನಾ ಬೈ ಮಾಡಿದ್ದೆ 10:30. ಏನನ್ನು ನೋಡಿ ಬೈ ಮಾಡಿದ್ದೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ಈ ಕ್ಯಾಂಡಲ್ ಏನೈತಲ್ಲ, ಇದು ಹ್ಯಾಮರ್ ಟೈಪ್ ಆಗಿತ್ತಲ್ಲ, ಇದನ್ನು ರಿಸ್ಕ್ ತೊಗೊಂಡು ನಾನು ಇಲ್ಲಿ ಟ್ರೇಡ್ ಒಳಗೆ ಪೊಸಿಷನ್ ಎಂಟ್ರಿ ಮಾಡಿದೆ. ಆದರೆ ಜಲ್ದಿ ಎಕ್ಸಿಟ್ ಆದೆ, ಅದು ತಪ್ಪು ನಂದು. ಅಂದ್ರೆ ಇದು ಲೋ ಬರತ್ತಿತ್ತಲ್ಲ, ಭಾಳ ವೊಲಟಾಲಿಟಿ ಭಾಳ ಇತ್ತು ಬಿಡ್ರಿ. ಸೊ ಇಲ್ಲೇನಾಯ್ತು, ಈ ಕ್ಯಾಂಡಲ್ ಒಳಗೆ ನಾನು ಎಂಟ್ರಿ ಆದೆ 10:30 ಈ ಕ್ಯಾಂಡಲ್ ಒಳಗೆ ಎಂಟ್ರಿ ಆದೆ. ಸೊ ಇಲ್ಲೈತೆ ನೋಡ್ರಿ, ಮಾರಿದ್ದು 258. ಇದೇ ಕ್ಯಾಂಡಲ್ ಒಳಗೆ ನಂದು ಸೆಲ್ ಆಯ್ತು ಪೊಸಿಷನ್. ಹೌದಾ, ಇದೇ ಕ್ಯಾಂಡಲ್ ಒಳಗೆ ಪೊಸಿಷನ್ ಸೆಲ್ ಆಯ್ತು. ಆಮ್ಯಾಗ 175 ರೂಪೀಸ್ ಪ್ರಾಫಿಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಟ್ರೇಡ್, ನೆಕ್ಸ್ಟ್ ಎರಡನೇ ಟ್ರೇಡ್ ನಂದು ಇಲ್ಲೈತೆ ನೋಡ್ರಿ. ಈ ಟ್ರೇಡ್ ಎದಕ್ಕೆ ತೊಗೊಂಡಿದ್ದೆ ಅಂದರೆ ಹೇಳ್ತೀನಿ. ಈ ಟ್ರೇಡ್ನ ತೊಗೊಂಡಿದ್ದು ಒಂದೇ ಲಾಟ್ 11:12 ಬೆಳಿಗ್ಗೆ, ಮಾರಿದ್ದ 11:18. ಸೊ 217 ರೂಪಾಯಿಗೆ ತೊಗೊಂಡಿದ್ದೆ, 223 ರೂಪಾಯಿಗೆ ಮಾರಿದ್ದೆ, 81 ರೂಪಾಯಿ ಪ್ರಾಫಿಟ್. ಅಂದ್ರೆ ಬ್ರೋಕರೇಜ್ ಅಲ್ಲೇ ಹೋಗ್ಬಿಡ್ತೈತೆ ಅದು ಆಲ್ಮೋಸ್ಟ್. ಸೊ 11:12ಕ್ಕೆ ತೊಗೊಂಡಿದ್ದೆ ಇದನ್ನು. ಇದು ಪ್ರೀಮಿಯಮ್ ಚಾರ್ಟ್ ಒಳಗೆ ಏನು ತೋರಿಸೋದಿಲ್ಲ, ಇದ್ರೊಳಗೆ ನಮ್ಮದು ಮೇನ್ ಚಾರ್ಟ್ ಏನಿದೆಯಲ್ಲ ಅದ್ರೊಳಗೆ ತೋರಿಸ್ತೀನಿ ಇದನ್ನು. ಅಂದರೆ ಏನಂತೇಳಿ ತೊಗೊಂಡಿದ್ದೆ ಅಂಥೇಳಿ ಅದ್ರೊಳಗೆ ತೋರಿಸ್ತೇನಂತ. ಸಾರಿ, ತೊಗೊಂಡಿದ್ದೆ 11:12ಕ್ಕಲ್ಲ ಇದು. ಓಕೆ, ಈ ಕ್ಯಾಂಡಲ್ ಇಂಥ ದೊಡ್ಡ ಈ ಕ್ಯಾಂಡಲ್ ಏನೈತಲ್ಲ, ಇಷ್ಟು ದೊಡ್ಡದು ರೆಡ್ ಕ್ಯಾಂಡಲ್ ಮಾಡೈತಲ್ಲ, ನಂಗೆ ಏನೋ ಬ್ರೇಕ್ ಆಗುತ್ತೆ ಅಂಥೇಳಿ ಹಿಂಗೆ ಅನ್ಕೊಂಡೆ. ಇಲ್ಲಿ ಇದು ಫಸ್ಟ್ ಇದು 11:12 ಕ್ಯಾಂಡಲ್ ಏನೈತಲ್ಲ, ಇದು ಆ್ಯಕ್ಚುಲಿ ಫಸ್ಟ್ ಇದನ್ನು ಆಗತ್ತಿತ್ತು. ಏನಿದು ಕ್ಯಾಂಡಲ್ ಏನೈತಲ್ಲ ರೆಡ್ ಆಗ್ತಾ ಇತ್ತು, ಅದು ಕಾನ್ಫಿಡೆನ್ಸ್ ಮೇಲೆ ತೊಗೋಬಾರ್ದಿತ್ತು. ಇಲ್ಲಿ ತೊಗೊಂಡು ಕೂಡಲೇ ಅದು ರಿವರ್ಸ್ ಆಯ್ತು. ಇಲ್ಲಿ ಮಟ್ಟ ರಿವರ್ಸ್ ಆಗಿ ನಂದು ಅದ್ರೊಳಗೆ ಕಮ್ಮಿ ಅಂದ್ರೆ ಲಾಸ್ ಒಂದು ಲಾಟ್ ಮ್ಯಾಗ 300 ರೂಪಾಯಿಂದ 400 ರೂಪಾಯಿ ಲಾಸ್ ತೋರಿಸ್ತಾ ಇರ್ತದೆ. ಆದರೂ ಇಲ್ಲಿಂದ ರಿವರ್ಸ್ ಆಕೈತೆ ಅನ್ನೋ ಒಂದು ವಿಶ್ವಾಸ ಮ್ಯಾಗ ಹೋಲ್ಡ್ ಇಟ್ಟಿದ್ದೀನ. ಆಮೇಲೆ ರಿವರ್ಸ್ ಆಗಿ ಇಲ್ಲಿ ಬಂದ ಕೂಡಲೇ ಭಾಳ ಅಂದ್ರೆ ಭಾಳ ಕಾಡ್ಸಾಕತ್ತದ. ಅಂದರೆ 222, 221 ಹಿಂಗೆ ಬಂದು ಉಲ್ಟಾಗತ್ತಿತ್ತು. ಸೊ ಕಾಸ್ಟ್ ಟು ಕಾಸ್ಟ್ ಬಂದ್ರೆ ಆತಂಡು, ಹೊರಗೆ ಬಂದ್ರೆ ಆತಂತೇಳಿ ನಾನು 223ಕ್ಕೆ ಟಾರ್ಗೆಟ್ ಇಟ್ಟೆ. ಅಂದ್ರೆ ಕಾಸ್ಟ್ ಟು ಕಾಸ್ಟ್ ಅಂದ್ರೆ ಬ್ರೋಕರೇಜ್ ಚಾರ್ಜಸ್ ಎಲ್ಲ ಅದ್ರೊಳಗೆ ಹೋಗಲಿ ಅಂತೇಳಿ ಆವಾಗ ಹಿಟ್ ಆಯ್ತು. ಈ ಕ್ಯಾಂಡಲ್ ಒಳಗೆ ಹಿಟ್ಟಾಗಿ ಆಮೇಲೆ ಹೋತ್ ಬಿಡ್ರಿ, ಅದು 240 ಹಿಂಗೆ ಹೋಗಿ ಮತ್ತೆ ರಿವರ್ಸ್ ಆಯ್ತು. ಇದ್ರದ್ದು ಇಲ್ಲಿ ಪ್ರೀಮಿಯಮ್ ಚಾರ್ಟ್ ಒಳಗೆ ನೋಡೋಣ. ಇಲ್ಲಿ ನಾ ಟ್ರೇಡ್ ತೊಗೊಂಡೆ 217 ರೂಪಾಯಿಗೆ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ 217 ಇಲ್ಲಿ ಟ್ರೇಡೆ ಇದು ಮಾಡಿದ್ದೆ ಈ ಗ್ರೀನ್ ಕಲರ್. ಆಮೇಲೆ ಡೌನ್ ನೋಡ್ರಿ, ಡೌನ್ 190. ಇಲ್ಲಿ ಎಷ್ಟು ಲೋ ಬಂದು 192 ಮಟ್ಟ ಲೋ ಬಂದಿತ್ತು. ಆಮೇಲೆ ನೆಕ್ಸ್ಟ್ ನಾನು ಎಕ್ಸಿಟ್ ಆಗಿದ್ದೆ 11:18. ಇಲ್ಲಿ ಎಷ್ಟಕ್ಕೆ ಎಕ್ಸಿಟ್ ಆದೇನು 223ಕ್ಕೆ. ಅದು ಹೈಯೆಸ್ಟ್ ಹೋಗಿದ್ದು 246 ರೂಪಾಯಿ ಮಟ್ಟ ಹೋಗಿತ್ತು ಹೈಯೆಸ್ಟ್. ಸೊ ಆಗ್ತಾ ಏನು ಮಾಡೋಕ್ಕಾಗಲ್ಲ ಇಂಥವು. ಸೊ ನೆಕ್ಸ್ಟ್ ಟ್ರೇಡ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಟ್ರೇಡು ನಾ ಪಿ ಸೈಡ್ ತೊಗೊಂಡಿದ್ದೆ. ಮೂರನೇ ಟ್ರೇಡ್ ಇದೆ, ಇಲ್ಲಿ ಐತೆ ನೋಡಿ. ಮೂರನೇ ಟ್ರೇಡ್ ಇದನ್ನು ಒಂದು ಲಾಟ್ ತೊಗೊಂಡಿದ್ದೆ 11:31ಕ್ಕೆ ತೊಗೊಂಡಿದ್ದೆ, ಎಕ್ಸಿಟ್ ಆಗಿದೆ 11:34. 298 ರೂಪಾಯಿಗೆ ತೊಗೊಂಡಿದ್ದೆ, ಮಾರಿದ್ದೆ 310. ಸೊ ಇದನ್ನು ಇದ್ರೊಳಗೆ ನೋಡೋಣ. ಇದೇನೈತಲ್ಲ, ಇದು ರೆಡ್ ಕ್ಯಾಂಡಲ್ ಆಯ್ತಲ್ಲ, ಈ ಲೆವೆಲ್ ನಿಂತರೆ ಇಲ್ಲಿ ಮಟ್ಟ ಮಾರ್ಕೆಟ್ ಬರ್ತದೆ ಅಂತೇಳಿ ನಾನು ಅಂದ್ಕೊಂಡು ಏನು ಮಾಡಿದೆ, ಇಲ್ಲಿ ಎಂಟ್ರಿ. ಇದು ಆ್ಯಕ್ಚುಲಿ ರೆಡ್ ಆಗಿ ಸ್ಟಾರ್ಟಿಂಗ್. ಸೊ ಇದು ನೋಡ್ರಿ, ಕ್ಯಾಂಡಲ್ ಆಗಿದ್ದು ಕೆಳಗಡೆ ಬರೋಂಗೆ ಆಗಿತ್ತಲ್ಲ. ಸೊ ಅದಕ್ಕೆ ನಾನು ಈ ಕ್ಯಾಂಡಲ್ ಒಳಗೆ ಎಂಟ್ರಿ ಕೊಟ್ಟೆ. ಎಷ್ಟು ಕೊಟ್ಟೆ ಅಂದರೆ ಈ ಕ್ಯಾಂಡಲ್ ಒಳಗೆ 298 ರೂಪಾಯಿಗೆ ಎಂಟ್ರಿ ಕೊಟ್ಟೆ. ಆದರೆ ಸ್ವಲ್ಪ ಕಾಡಿಸ್ತೆ. ಅಂದರೆ ಇಲ್ಲಿ ನೋಡ್ರಿ, ಇದು ಮೇಲ್ಗಡೆ ಹೋಗಿ ಆಮೇಲೆ ಡೌನ್ ಬಂತು. ಇಲ್ಲಿ ಅದರ ಪ್ರೀಮಿಯಮ್ ಚಾರ್ಟ್ ನೋಡಿದ್ರೆ 11:31 ಇಲ್ಲಿ ಈ ಕ್ಯಾಂಡಲ್ ಒಳಗೆ.
ಈ ಕ್ಯಾಂಡಲ್ ಡೌನ್ ಬರ್ತಾಯಿತ್ತಾ ರೆಡ್, ಈ ಕ್ಯಾಂಡಲ್ ಒಳಗೆ ಎಂಟ್ರಿ ಆದೆ ನಾ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ 298ಕ್ಕೆ ಹಿಂಗೆ ಎಂಟ್ರಿ ಆದೆ. 310ಕ್ಕೆ ಇಟ್ಟಿದ್ದೆ. ಜಸ್ಟ್ ಇಲ್ಲಿ ನೋಡ್ರಿ ಲೋ ಹೋಗಿದ್ದು ಇದರ 291, ಇದರ ಲೋ ನೋಡ್ರಿ 287. ಇದೇ ನೆಕ್ಸ್ಟ್ 11:34 ಈ ಕ್ಯಾಂಡಲ್ ಒಳಗೆ ನಂದು ಇದನ್ನು ಟಾರ್ಗೆಟ್ ಹಿಟ್ಟಾಗಿ ಮತ್ತು ಉಲ್ಟಾದ ಬೆಳ್ಕೊಂತ ಹೋಯ್ತು. ಅಂದರೆ ಇಲ್ಲಿ ಆಮೇಲೆ ಬುಲಿಶ್ ಆಯ್ತು. ಆಮೇಲೆ ನಾ 3 ಟ್ರೇಡ್ ತೊಗೊಂಡು ಸುಮ್ಮ ಕುಂತಿದ್ದೆ. ಈ ನಮ್ನಿ ಬುಲಿಶ್ ಮೊಮೆಂಟಮ್ ಬಂತು ಇದ್ರೊಳಗಂದ್ರೆ ಭಾರಿ ಬುಲಿಶ್ ಮೊಮೆಂಟಮ್ ಬಂತು. ಆವಾಗ ಒಂದು ಸಿ ಕಡೆ ಅಂದರೆ ಏನು ನೋಡಲಿಲ್ಲ ನಾ, ಇದು ಬುಲಿಶ್ ಇತ್ತಲ್ಲ ಅದನ್ನಷ್ಟೇ ನೋಡಿ ಇಲ್ಲಿ ಸಿ ಕಡೆ ಒಂದು ಟ್ರೇಡ್ ಮಾಡಿದೆ ನಾನು. ಇಲ್ಲಿ ನೆಕ್ಸ್ಟ್ ಟ್ರೇಡ್ 4ನೇದು ಸಿ ಕಡೆ ಇದು ಇಲ್ಲಿ ನೋಡ್ರಿ 1 ಲೋಟ 11:41ಕ್ಕೆ ತೊಗೊಂಡಿದ್ದೆ. ಮಾರಿದ್ದೆ ಅದೇ ನಿಮಿಷದೊಳಗೆ ಆವಾಗ ಮಾರಿಬಿಟ್ಟೆ. 241ಕ್ಕೆ ತೊಗೊಂಡೆ, 251ಕ್ಕೆ 150 ರೂಪೀಸ್ ಪ್ರಾಫಿಟ್. ಇಲ್ಲಿ ನೋಡ್ರಿ ಇದು 11:41ಕ್ಕೆಲ್ಲ ತೊಗೊಂಡಿದ್ದು ನಾನು. ಅದರದ್ದು ಇದು ನೋಡೋ ಅಂತ ಅಂದರೆ ಇಲ್ಲಿ ನೋಡ್ರಿ ನಮ್ಮದು ಬುಲಿಶ್ ಮೂಮೆಂಟಮ್ ಇತ್ತಲ್ಲ, ಈ ಕ್ಯಾಂಡಲ್ ಒಳಗೆ ಹೋಗ್ತಿದ್ದೆ ನಾನು. ಇದು ಪ್ರೈಸ್ ಚಾರ್ಟ್ ಈ ಕ್ಯಾಂಡಲ್ ಒಳಗೆ ಹೋಗ್ತಿದ್ದೆ. ಜಸ್ಟ್ ಏನು ಮಿಸ್ ಆಯಿತು, ಇಲ್ಲಿ ಭಾಳ ದೊಡ್ಡ ಲಾಸ್ ತೋರಿದೆ. ಇದು 40-50 ಪ್ರೀಮಿಯಮ್ ಚಾರ್ಟ್ ಒಳಗೆ 40ರಿಂದ 50 ಪಾಯಿಂಟ್ ಕಮ್ಮಿ ಆಗಿತ್ತಿದೆ. ಇಲ್ಲ ಐತೆ ನೋಡಿರಿ. ಈ ಕ್ಯಾಂಡಲ್ ಹೊಂಟಿತ್ತಲ್ಲ ಅವಾಗ ನಾ ಎಂಟ್ರಿ ಕೊಟ್ಟೆ. ಹೈಯೆಸ್ಟ್ ಹೋಗಿದ್ದು ನೋಡಿರಿ ಇದೇ ಕ್ಯಾಂಡಲ್ ಒಳಗೆ 11:41 ಎಂಟ್ರಿ ಆದೆ, 11:40 ಎಕ್ಸಿಟ್ ಆದೆ. ಅದೇ ಸೇಮ್ ಕ್ಯಾಂಡಲ್ ಒಳಗೆ ನೋಡಿರಿ ಇಲ್ಲಿ ಮೇಲ್ಗಡೆ ತೋರಿಸ್ತೈತೆ ನೋಡಿರಿ. ಇಲ್ಲಿ ಲೋ ಬಂದಿದ್ದು 214, ಓಪನ್ ಆಗಿದ್ದು 214, 219 ಕ್ಲೋಸ್ ಆಗುತ್ತೆ. ಹೈಯೆಸ್ಟ್ ಹೋಗಿ 252, 241ಕ್ಕೆ ಎಂಟ್ರಿ ಆಗಿ 251ಕ್ಕೆ ಎಕ್ಸಿಟ್ ಆದೆ. ಆಮೇಲೆ ನೋಡಿರಿ ಇದು ನೆಕ್ಸ್ಟ್ ಬಿತ್ತದೆ ಎಲ್ಲಿ ಮಟ್ಟ ಲೋ 184 ಮಟ್ಟ ಬಂತದೆ ಡೌನ್. ಅಂದರೆ ಪ್ರೈಸ್ ಹೈ ವೊಲಟಿಲಿಟಿ ಭಾಳ ಇರುತ್ತಲ್ಲ, ಇಷ್ಟು ಅಂದ್ರೆ ಭಾಳ ಲಾಸ್ ಆಗ್ಬಿಡ್ತದೆ. ಸೊ ಅದೇ 150 ರೂಪಾಯಿ ತೊಗೊಂಡು ನಾ ಸೈಡ್ ಆದೆ. ಇದ್ರೊಳಗೆ ಆಮೇಲೆ ಮಾರ್ಕೆಟ್ ಚಲೋ ಬುಲಿಶ್ ಆಯ್ತು ಬಿಡ್ರೆ ಆಮೇಲೆ ಯಾವ ಟ್ರೇಡ್ ತೊಗೊಲಿಲ್ಲ ನಾನು. ಅಂದರೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆಲ್ಲ ನನಗೇನು ತೊಗೋಬೇಕು ಅನ್ನಿಸ್ತಿಲ್ಲ ಅವಾಗ, ಅದಕ್ಕೆ ತೊಗೊಲಿಲ್ಲ ನಾನು. ಆಮೇಲೆ ಬಂದ್ ಮಾಡಿಬಿಟ್ಟೆ ಲ್ಯಾಪ್ಟಾಪ್ ಇಷ್ಟು ಸಾಕಿ ಹೊತ್ತಿಗೆ ಅಂತೇಳಿ. ಆಮೇಲೆ ನೋಡ್ರೆ ಬುಲಿಶ್ ಭಾರಿ ಮೂಮೆಂಟಮ್ ಸಿಕ್ಕೈತೆ ಬುಲಿಶಲ್ಲಿ. ಸೊ ಇಂಥ ವಿಡಿಯೋ ನಿಮಗೆ ಇನ್ನೂ ಇಷ್ಟ ಆದ್ರೆ ಅಥವಾ ಇಂಥ ವಿಡಿಯೋ ಬೇಕಂದ್ರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಈ ವಿಡಿಯೋನ ಲೈಕ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.